ಅದು ಇದೊಂದು ನಿಮ್ಮ ಅಭಿಮಾನಿಗಳೆಲ್ಲ ಹಾಕ್ತಾ ಇದ್ದಾರೆ, ಆದರೂ ಡಿಸಿಎಂ ಒಂದು ಅಲ್ಪಸಂಖ್ಯಾತರಿಗೆ ಡಿಸಿಎಂ ಕೊಡಬೇಕು. ಏನು ಅದು ಸೋಷಿಯಲ್ ಮೀಡಿಯಾ ನೋಡಿ ಯಾರು ಕೂಡ ಅಧಿಕಾರ ಕೊಡುವುದಿಲ್ಲ, ಪರ್ಫಾರ್ಮೆನ್ಸ್ ನೋಡಿ ಕೊಡ್ತಾರೆ. ಅದಕ್ಕೆ ಅದು ಹೈಕಮಾಂಡ್ ತೀರ್ಮಾನ ಮಾಡಿ, ನಮ್ಗೆ ವಿಚಾರ ಗೊತ್ತಿಲ್ಲ. ನಮ್ಗೆ ಯಾವುದು ನೀವೇ ನಿಮ್ಮ ಅಸೆಸ್ಮೆಂಟ್ ಮಾಡ್ಕೊಂಡಿರ್ತೀರಲ್ಲ, ಹೇಗೆ ನೋಡಿ, ನನ್ನ ಅಸೆಸ್ಮೆಂಟ್ ಆಸ್ MLA ನನಗೆ ಸದನ ಪ್ರಶಸ್ತಿ ಬಂತು, ಆಸ್ ಹೆಲ್ತ್ ಮಿನಿಸ್ಟರ್ ನನಗೆ ನ್ಯಾಷನಲ್ ಪ್ರಶಸ್ತಿ ಬಂತು, ಆಸ್ ಎ ಫುಡ್ ಮಿನಿಸ್ಟರ್ ನ್ಯಾಷನಲ್ ಅವಾರ್ಡ್ ಬಂತು. ಎರಡು ಅರ್ಬನ್ ಮತ್ತು ಹೌಸಿಂಗ್ ಎರಡು ಡಿಪಾರ್ಟ್ಮೆಂಟ್ ನನ್ನ ಜೊತೆಯಲ್ಲಿತ್ತು. ಅದನ್ನು ನೋಡಿಕೊಂಡು ನನಗೆ ಬಹುಶಃ ಇವತ್ತು ಉಪನಾಯಕನಾಗಿ ಡೆಪ್ಯೂಟಿ ಲೀಡರ್ ಆಫ್ ದಿ ಹೌಸ್ ಮಾಡಿದರು. ಅದರ ಪರ್ಫಾರ್ಮೆನ್ಸ್ ನೋಡಿ ಇವತ್ತು ನನ್ನನ್ನು ಸ್ಪೀಕರ್ ಆಗಿ ಮಾಡಿದ್ದಾರೆ. ಇನ್ನು ಈ ಪರ್ಫಾರ್ಮೆನ್ಸ್ ನೋಡಿ ಏನು ತೀರ್ಮಾನ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಮಾಡಬೇಕು. ನಾನು ಉಸ್ತುವಾರಿ ಸಚಿವನಾದಾಗ ನಾನೇ ಫಸ್ಟ್ ಬ್ಯಾನ್ ಮಾಡಿದೆ ಇಲ್ಲಿ ಎಲ್ಲ ಕೂಡ. ಅದು ವಿಡಿಯೋ ಗೇಮ್, ಕಾರ್ಡ್, ಸ್ಕಿಲ್ ಗೇಮ್, ಸ್ಯಾಂಡ್ ಬಜರ್ ಆ್ಯಪ್ ಫಾರ್ ದಿ ಮರಳಿಗೆ, ಮತ್ತು ನಿಮ್ಮ ಇದು ಹುಕ್ ಅಪ್ ಬಾರ್ಸ್. ಸೊ ಎಲ್ಲ ಸಂದರ್ಭದಲ್ಲಿ ಕೂಡ ಏನೆಲ್ಲ ನನ್ನ ಪ್ರಾರಂಭ ಕೆಲಸ ಮಾಡಬೇಕು ಆ ಹಂತದಲ್ಲಿ ಮಾಡಿದ್ದೇನೆ. ಸೊ ಮುಂದಕ್ಕೆ ನೀವು ಇಚ್ಛೆ ನೀವು ಬೇಕು ನನಗೆ ಮಂತ್ರಿಮಂಡಲ ಬರ್ತೀನಿ ಇಲ್ಲ ಅಂತದ್ದು ಯಾವುದು ಕೇಳಲಿಲ್ಲ. ನಾವು ಭೇಟಿಯಾಗಿ ನಾನು ಮತ್ತು ಡೆಪ್ಯೂಟಿ ಸ್ಪೀಕರ್ ಭೇಟಿಯಾಗಿ ನಮಗೆ ಈ 3 ವರ್ಷದ ಅವಧಿಯಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟು ಮುಖ್ಯಮಂತ್ರಿ ಧನ್ಯವಾದವನ್ನು ಸಲ್ಲಿಸಿದ್ದೇವೆ. ಯಾವುದು ನಿರೀಕ್ಷೆ ಇಲ್ಲ, ನನಗೆ ಸಬ್ಜೆಕ್ಟ್ ಗೊತ್ತಿಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ಏನ್ ನಡೀತದೆ ಅನ್ನೋ ವಿಚಾರ ಗೊತ್ತಿಲ್ಲ. ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಅವರು 2.5 ವರ್ಷ ಅಂತ ಒಪ್ಪಂದ ಮಾಡ್ಕೊಂಡು ಅವ್ರು ಇಲ್ಲ ಬಿಟ್ಟು ಹೋದ್ರು, ಇನ್ನೊಬ್ರು ಬಂದ್ರು. ಸ್ಪೀಕರ್ ಅವರು ಕೂಡ ಆರಂಭದಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ, 2.5 ವರ್ಷ ಮತ್ತೆ ನಾನು ಇರ್ತೀನಿ, ಮತ್ತೆ ಮಿನಿಸ್ಟರ್ ಕೊಡ್ಬೇಕು. ಇಲ್ಲ ನೋಡಿ, ನಾವು ಯಾವಾಗಲೂ ಕೂಡ ಪಕ್ಷ ನಮ್ಗೆ ಏನು ಹೇಳ್ತದೆ ಅದನ್ನು ನಾವು ಕೇಳುವುದು. ಈಗ ಮಾತ್ರ ಸ್ಪೀಕರ್ ನಾನು ಕೂತ್ಕೊಂಡ ನಂತರ ನಾನು ಪಕ್ಷ ರಹಿತವಾಗಿ ಎಲ್ಲರ ಮಾತನ್ನು ನ್ಯಾಯಬದ್ಧವಾಗಿ ನಾನು ಕೇಳ್ತೇನೆ. ನಿಮ್ಮ ಮಾತು ಕೇಳುವಾಗ ಮತ್ತೆ ಉಸ್ತುವಾರಿ ಸಚಿವರಾಗಿ ಬರ್ಬೇಕಂತ ಇದೆ ದಕ್ಷಿಣ ಕನ್ನಡಕ್ಕೆ. ಯಾವುದು ಅಲ್ಲ, ನಿಮ್ಮ ಮಾತಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ಉಸ್ತುವಾರಿ ಇಲ್ಲ, ನಾನು ಒಮ್ಮೆ ಉಸ್ತುವಾರಿ ಸಚಿವರಾಗಿ ನಾನು ಕೆಲಸ ಮಾಡಿದ್ದೇನೆ. ಇನ್ನು ಬೇರೆ ಬೇರೆ ತುಂಬ ಉತ್ತಮವಾದ ಲೀಡರ್ ಕೆಲಸ ಮಾಡೋರು ಇರ್ತಾರೆ, ಅವ್ರು ಮಾಡ್ಲಿ. ನಾನು ಪಾರ್ಟಿಯಿಂದ ನೀವು ಸಾಕು ಸ್ಪೀಕರ್ ಸಾಕು ಬಂದ್ಬಿಡಿ ಅಂತ ಪಾರ್ಟಿ ಅಂತ ಕೇಳಿದಾರ. ಬೇರೆ ಹಾಗೆ ಬೇರೆ ಬೇರೆ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ. ಬೆಂಗಳೂರಲ್ಲಿ ಇದ್ರಲ್ಲ ಸರ್, ಏನಾದರೂ ಚರ್ಚೆಗಳಾಗಿದೆ ಈ ರೀತಿಯಾಗಿ? ಇಲ್ಲ, ಬೆಂಗಳೂರು ನನ್ನ ಸ್ಪೀಕರ್ ಆಫೀಸಲ್ಲಿ ಕೆಲಸ ಇತ್ತು, ಬೇರೆ ಬೇರೆ ಆ ಕೆಲಸ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೇನೆ. ನೀವೇನು ದೆಹಲಿಗೆ ಹೋಗಲ್ಲ, ಡೆಲ್ಲಿಗೆಲ್ಲ ಹೋಗಲ್ಲ? ಇಲ್ಲ, ಯಾಕೆ ನಮಗೆ ಪಕ್ಷ ಎಷ್ಟು ಮುಖ್ಯ, ಸಂಸ್ಥೆಯ ಜನರು ಕೂಡ ಮುಖ್ಯ. ಇಲ್ಲಿ ಕೆಲವು ಸಮಸ್ಯೆ ಇದ್ದ ಕಾರಣ ಮತ್ತೆ ಡಿಲೇ ಆಗಿ ಮಳೆಗಾಲ ಬಂದ ನಂತರ ಆ ಒಂದು ಕಾಮಗಾರಿ ಅಥವಾ ಮಾಡ್ಲಿಕ್ಕೆ ಆಗಲಿಕ್ಕ ಇಲ್ಲಿ ಬಂದು ಚರ್ಚೆ ಮಾಡಿ ಮತ್ತೆ ನಾಡಿದ್ದು ಹೋಗ್ತೇನೆ. ಸರಿ, ನಿಮ್ಮದು ಬಿಟ್ಟರೆ ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಬ್ಬ ಮುಸ್ಲಿಂ ನಾಯಕನಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾ ಬೇಡ ಅನ್ನೋದು? ಯಾವುದು ಉಪಮುಖ್ಯಮಂತ್ರಿ? ನೋಡಿ, ಜಾತಿ ಆಧಾರದಲ್ಲಿ ಧರ್ಮದಲ್ಲಿ ಅದು ರೆಕಗ್ನಿಷನ್, ಗೌರವ ಮಾತ್ರ. ಯಾರೇ ಯಾವುದೇ ಸ್ಥಾನದಲ್ಲಿ ಹೋದರೂ ಕೂಡ ಇದಕ್ಕೆ ಅದು ಪಕ್ಷದ ಐಡಿಯಾಲಜಿ ಪ್ರಕಾರ ಕೆಲಸ ಮಾಡುವಂಥದ್ದು. ಪಕ್ಷದ ತತ್ವ ಸಿದ್ಧಾಂತ ಏನಿದೆಯಾ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಈ ದೇಶದ ಸಂವಿಧಾನವನ್ನು ವ್ಯಾಪ್ತಿಯನ್ನು ಇಟ್ಟುಕೊಂಡು ಆ ವ್ಯಾಪ್ತಿ ಒಳಗಡೆ ಇವತ್ತು ಕೆಲಸ ಮಾಡುವಂಥದ್ದು. ಯಾರೇ ಬಂದರೂ ಕೂಡ ಕೆಲಸ ಮಾಡ್ತಾರೆ. ಆ ರೀತಿ ಬಂದರೆ ಒಳ್ಳೆಯದ? 4 ಜನ ಕೆಲವೊಂದು ಚರ್ಚೆಗಳ ಬಗ್ಗೆ ಹೇಳೋದು, 4 ಜನ ಉಪಮುಖ್ಯಮಂತ್ರಿಗಳು ಇರುವಂಥದ್ದು ಅಥವಾ 3 ಜನ ಇರುವಂಥದ್ದು ಒಂದು ಸರ್ಕಾರಕ್ಕೆ ಅದು ಸರಿಯಾಗುತ್ತಾ? ಇದು ನೋಡಿ, ಇದು ವೈಯಕ್ತಿಕವಾಗಿ ಹೇಳುವಂಥ ವಿಚಾರಗಳಲ್ಲ. ಇದೆಲ್ಲ ಕೂಡ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಕೂತ್ಕೊಂಡು ಇದರ ಸಾಧಕ ಬಾಧಕಗಳಿಗೆ ಏನು, ಯಾವ ರೀತಿ, ಹೇಗೆ, ಇದೆಲ್ಲ ಕೂಡ ಅವ್ರು ತಗೊಂಡು, ಈಗ ಒಂದೊಂದು ಅಭಿಪ್ರಾಯ ಇರಬಹುದು, ಅದೆಲ್ಲ ಕ್ರೋಢೀಕರಿಸಿಕೊಂಡು ತೀರ್ಮಾನವನ್ನು ಪಕ್ಷ ತಗೊಳ್ತದೆ. ಅದಕ್ಕೆ ಅವರು ಕೂಡ ಬದ್ಧರಾಗ್ತಾರೆ ಅಷ್ಟೇ. ಹೊಸ ಸರ್ಕಾರದಲ್ಲಿ ನೀವೇ ಸ್ಪೀಕರ್ ಆಗಿ ಮುಂದುವರಿಬೇಕಂತ ಇದೆಯಾ? ಯಾವುದು ಹೊಸ ಮುಖ್ಯಮಂತ್ರಿಗಳಿದ್ದಲ್ಲಿ ನೀವು ಮತ್ತೆ ಸ್ಪೀಕರ್ ಆಗಿ ಮುಂದುವರೆದ್ರು ರೆಡಿ ಇದ್ದೀರಾ? ಈಗ ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಅದೊಂದು ಬಹುಶಃ ಇವತ್ತು ಹೈಕಮಾಂಡ್ ಕೇಳಿದಾಗ ನಾವು ಯಾಕೂ ಬೇರೆ ಹೈಕಮಾಂಡ್ ಮಾತನ್ನೇ ಯಾರು ಕೂಡ ಮೀರೋರಲ್ಲ. ಪಕ್ಷ ತತ್ವಾದರ್ಶಕ್ಕೆ ನಾವು ಮೀರಿ ಹೋಗೋರು ಕೂಡ ಅಲ್ಲ. ಪಕ್ಷದ ಈಗ ನನಗೆ ಫಸ್ಟ್ ಆಗಿ ಈಗ ನನಗೆ